ಅಂದರೆ ಒಂದಿಷ್ಟು ಜನ ಬಿಗ್ ಬಾಸ್ ಮನೇಲಿ ಇಷ್ಟ ಆಗ್ತಾರೆ, ಒಂದಿಷ್ಟು ಜನ ನಿಮಗೆ ಕಷ್ಟ ಆಗಿರ್ಬೋದು. ಅಂಥದ್ರಲ್ಲಿ ಯಾರು ಸರ್ ನಿಮ್ಗೆ ತುಂಬ ಇಷ್ಟ ಆದರು, ಒಂದು ಸ್ವಲ್ಪ ಯಾರು ಕಷ್ಟ ಆದರು ಅಂತ? ತುಂಬ ಹಾನೆಸ್ಟಾಗಿ ಹೇಳಬೇಕು ಅಂದರೆ ಪ್ರತಿಯೊಬ್ಬರು ನಂಗೆ ತುಂಬ ಇಷ್ಟ ಆಗಿದ್ರು ಮನೆಯೊಳಗೆ. ಕಷ್ಟ ಆಗಿದ್ದು ಹೌದು, ಜಗದೀಶ್ ಅವರು ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಗ್ತಿದ್ರು, ಆಮೇಲೆ ಅವರು ಇಷ್ಟ ಆಗಕ್ಕೆ ಶುರುವಾದರು. ಅದಾದ ನಂತರ ನನಗೆ ಯಾರು ತುಂಬ ಕಷ್ಟ ಅಂತ ಅನಿಸ್ಲೇ ಇಲ್ಲ ಬಿಗ್ ಬಾಸ್ ಮನೇಲಿ, ಎಲ್ಲರ ಜೊತೆ ಹೊಂದ್ಕೊಂಡು ತುಂಬ ಚೆನ್ನಾಗಿದ್ದೆ. ಇವಾಗ ನಾವು ಬಿಗ್ ಬಾಸಲ್ಲಿ ಶಿಶಿರ್ ಹೋದಾಗ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ಇವ್ರು ಫೈನಲ್ಗೆ ಹೋಗಬೇಕು, ಇವ್ರು ನಮ್ಮನ್ನೆಲ್ಲ ಫುಲ್ ಮನೋರಂಜನೆ ನೀಡ್ತಾರೆ, ಆ ಥರದ್ದೆಲ್ಲ ಒಂದು ಇರುತ್ತೆ ಸರ್. ಅಂದರೆ ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು ಯಾರಿಗೆಲ್ಲ. ಬಟ್ ನೀವು ಅದನ್ನು ರೀಚ್ ಆದ್ರೆ ಏನಂತ ಅನಿಸ್ತು ಸರ್ ನಿಮಗೆ ಅಂತ? ಅಂದರೆ ಮನೆಯೊಳಗಿರ್ಬೇಕಾದ್ರೆ ನಮ್ಗೆ ಯಾವುದೇ ರೀತಿಯಾದಂಥ ಜಡ್ಜ್ಮೆಂಟ್ಸ್ ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿ ನಮಗೆ ಆದಂಥ ನಮ್ಮ ಆಟಗಳನ್ನು ನಾವು ಆಡ್ತಾಯಿದ್ವಿ. ಬಟ್ ಹೌದು, ನನ್ನ ಆಟ ನಾನು ಆಡಿ ನಾನೇನು ಫಿನಾಲೆಗೆ ಹೋಗಬೇಕು ಅನ್ನೋ ಕನ್ಸು ಕಟ್ಕೊಂಡು ಹೋಗಿದ್ನೋ ಆ ಆಟ ನಾನು ಆಡ್ತಿದ್ದೆ. ಎಲ್ಲಿ ಏನು ಸಮಸ್ಯೆ ಆಯಿತು ಅನ್ನೋದು ಇದುವರೆಗೂ ನನಗೆ ಗೊತ್ತಾಗಿಲ್ಲ. ಆ್ಯಂಡ್ 11 ವಾರಕ್ಕೆ ಹೊರಗಡೆ ಬಂದ್ಬಿಡ್ತೀನಿ ಅಂತ ನಾನು ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ನನ್ನ ಆಟನ ಪ್ರಾಮಾಣಿಕವಾಗಿ ತುಂಬ ಚೆನ್ನಾಗಿ ಆಡ್ತಿದ್ದೆ ನಾನು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.